ಮಾನ್ಯ ಬಂಧುಗಳೇ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಒಟ್ಟಾರೆ ಎನ್ಡಿಎ ಎರಡೂ ಸೇರಿ ಸದನದ ಒಳಗೆ ಮತ್ತು ಹೊರಗೆ ತಮ್ಮ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಸುಮಾರು 10-15 ದಿವಸಗಳಿಂದ ಮಾಡ್ತಾ ಬರ್ತಾ ಇದ್ದೇವೆ. ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀರಾಮುಲು ಅಣ್ಣ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಇಂಥ ಹೋರಾಟ ನಮಗೆ ಯಾಕೆ ಬೇಕಾಗಿತ್ತು? ಮಾನ್ಯ ಬಂಧುಗಳೇ, ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನ ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ದೇ ಸರ್ಕಾರ, ಮುಖ್ಯಮಂತ್ರಿಗಳು ಮಾತ್ರ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಇರತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅದರ ಸಚಿವರಾಗಿದ್ರು. 187 ಕೋಟಿ ರೂಪಾಯಿಗಳನ್ನ ಆವತ್ತು 600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ ಮಾಡಿದ್ರು, ಬೆಳ್ಳಿ ಖರೀದಿ ಮಾಡಿದ್ರು, ಲ್ಯಾಂಬರ್ಗಿನಿ ಕಾರು ಖರೀದಿ ಮಾಡಿದ್ರು, ಜಮೀನುಗಳ ಮೇಲೆ ಹಾಕಿದ್ರು, ಬಳ್ಳಾರಿ ಚುನಾವಣೆಗೂ ಕೊಟ್ಟಿದ್ರು, ತೆಲಂಗಾಣ ಚುನಾವಣೆಗೂ ಕೊಟ್ಟಿದ್ರು. ಇದನ್ನು ನಾವು ಹೇಳಲಿಲ್ಲ. ಕಳೆದ ವಾರ ಸದನದಲ್ಲಿ ನಾವು ಪ್ರಶ್ನೆ ಕೇಳಿದಾಗ ಸರ್ಕಾರವೇ ಈ ಎಲ್ಲ ಉತ್ತರಗಳನ್ನು ಕೊಟ್ಟಿದೆ. ಅಂದಮೇಲೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಇತ್ತೋ ಇಲ್ವೋ? ನಾಗೇಂದ್ರ ಅವರು 187 ಕೋಟಿ ಕದ್ದಿದ್ರೋ ಇಲ್ವೋ? ಎಸ್. ನಮ್ಮ ರಾಜೀನಾಮೆ ಕೇಳಲಿಕ್ಕೆ ಇದೇ ಕಾರಣ, ಬೇರೆ ಏನೂ ಇಲ್ಲ. ನಾಗೇಂದ್ರ ಅವರು ಒಂದು ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪಾಪ ನಾಗೇಂದ್ರ ದಲಿತರಾಗಿರೋದ್ರಿಂದ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇನೋ ದಲಿತರು, ಅವರು ನುಂಗಿದ್ದು ಹಣ ಯಾರ್ದು? ದಲಿತರದಲ್ವಾ? ಹಂಗಾದ್ರೆ ನೀವು ನುಂಗುವಾಗ ಆ ದಲಿತರ ಹಣ ನಿಮ್ಮ ಗಂಟ್ಲಿನಲ್ಲಿ ಅದು ಹೆಂಗೋಯ್ತಪ್ಪ? ಒಳಗೆ ಅದು ಹೆಂಗೋಯ್ತಪ್ಪ?